ಗೊತ್ತಿಲ್ಲ ಸುಮತಿ. 6 ದಿನದಿಂದ ಬಾಡಿಗೆ ಕೊಟ್ಟಿಲ್ಲ ಅಂತ ಮನೆ ಸಾಮಾನೆಲ್ಲ ಹೊರಗೆ ಹಾಕ್ಬಿಟ್ರು ರೀ. ಏನು ಕೈ ತುಂಬಾ ಸಂಬಳ, ದಿನಕ್ಕೆ 6 ಗಂಟೆ ಡ್ಯೂಟಿ, ನೆಮ್ಮದಿಯಾಗಿದ್ದ ಲೆಕ್ಚರರ್ ಕೆಲಸ ಬಿಟ್ಟು ನ್ಯಾಯ ನ್ಯಾಯ ಅಂತ ಈ ಕೆಲ್ಸಕ್ಕೆ ಸೇರ್ಕೊಂಡ್ರಿ. ನಮ್ ಬಾಳೆ ಫುಟ್ಪಾತ್ ಆಗೋಯ್ತು. ಸುಮತಿ, ಏನು ಆಗಲ್ಲ, ಸಮಾಧಾನ ಮಾಡ್ಕೊ, ಧೈರ್ಯವಾಗಿರು. ಏನಾಯ್ತೆ ಸುಮತಿ? ಏನಾಯ್ತು? ಬಾ, ಹಾಸ್ಪಿಟ್ಲಿಗೆ ಹೋಗೋಣ. ಬಾ, ಹಾಳಾಯ್ತು. ಬಾ ಬಾ. ಅಲ್ಲೇ ಆಟೋ ಆಟೋ ಇಲ್ಲಿ ಕೂತ್ಕೋ, ಇಲ್ಲೇ ಕೂತು. ನಾನು ಬೇಗ ಬಂದ್ಬಿಡ್ತೀನಿ. ಆಟೋ ಸೀದಾ ಅಮ್ಮನ್ ನೋಡ್ಕೊಂಬೋದು. ಸೀದಾ ಬಂದ್ಬಿಟ್ಟೆ. ಹಲೋ, ಸ್ಟಾಪ್ ಸ್ಟಾಪ್, ಹೊಟ್ಟೆ ಹೋಗ್ತೀರಾ? ಕೈ ಮುಗಿತೀನಿ ಪ್ಲೀಸ್, ಅನ್ಬೇಡಿ. ಹಲೋ, ಸ್ಟಾಪ್. ಏನು ಆಗಲ್ಲ ಸುಮತಿ, ಧೈರ್ಯವಾಗಿ. ನಾ ಆಟೋ ಕರ್ಕೊಂಡು ಬೇಗ ಬಂದು. ಹಲೋ, ಸ್ಟಾಪ್ ಸ್ಟಾಪ್ ಪ್ಲೀಸ್. ಹೊಟ್ಟೆನ ಹೋಗ್ತಾರೆ. ಮಾತು ಕೇಳಿ, ದಯವಿಟ್ಟು ನಿಲ್ಲಿಸಿ. ಹೊಟ್ಟೆನ ಹೋಗ್ತಾರೆ. ಕೈ ಮುಗಿತೀನಿ ಪ್ಲೀಸ್. ಸುಮತಿ, ಸುಮತಿ. ನಿಮ್ಮಮ್ಮ ಸತ್ತಿದ್ದು ಮಾರ್ಚ್ 8ನೇ ತಾರೀಕು. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ರು ಅಂತಂದ್ರೆ ನಿಮ್ ತಂಗಿ ಜೊತೆ ಕೀಟ್ಲೆ ಮಾಡ್ತಾ ಕೂತಿದ್ದೀರಾ? ಪೆಟ್ರೋಲ್ ಹಾಕಿಸ್ಕೊಂಡು ಜಾಗ ಖಾಲಿ ಮಾಡ್ರ.
Happy birthday, happy birthday. Happy birthday, Indra. Thanks. Happy birthday. Happy birthday. Happy birthday. ಫ್ರೆಂಡ್ಸ್, Happy birthday. ಇಂದ್ರನ Indra. ಈ ಬರ್ತ್ಡೇಯ ಶುಭ ಸಂದರ್ಭದಲ್ಲಿ ಇನ್ನೊಂದು ಸಂತೋಷದ ಸಮಾಚಾರನ ಹೇಳ್ತಾ ಇದ್ದೀನಿ. ಮುಂದಿನ ವಾರ ಹೈದರಾಬಾದಲ್ಲಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದವರು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸೆಮಿನಾರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ದೇಶದಲ್ಲಿರೋ ತುಂಬಾ ಪ್ರತಿಭಾವಂತರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಆಫೀಸಿಂದ ಇಂದ್ರ ಮತ್ತು ಪ್ರೀತಿನ ನಾನು ಸೆಲೆಕ್ಟ್ ಮಾಡಿದ್ದೀನಿ. Hey Indra, one sec. A small gift. Happy birthday. Thank you. ಏನಿದು? ಮೊಬೈಲ್ ಫೋನ್. ನೀನ್ ಫೋನು ಮಾಡ್ಬೋದು, ಮತ್ತೆ ಇದ್ರಲ್ಲಿ ಕ್ಯಾಮೆರಾ ಕೂಡ ಇದೆ. ನಿನ್ ಪ್ರೊಫೆಷನ್ ಹೆಲ್ಪ್ ಆಗುತ್ತಲ್ಲ. ನನ್ ಫೋಟೋ ಇದ್ರಲ್ಲಿ ಫೀಡ್ ಮಾಡಿಟ್ಟಿದ್ದೀನಿ. ನಾನ್ ಫೋನ್ ಮಾಡಿದಾಗೆಲ್ಲ ನನ್ ಫೋಟೋ ಬರುತ್ತೆ. ನಿನ್ಗಿಷ್ಟ ಆದ್ರೆ ಇಟ್ಕೋ, ನಿನ್ಗಿಷ್ಟ ಆಗಿಲ್ಲ ಅಂದ್ರೆ ರೆಸ್ ಮಾಡ್ಬಿಡು. ಡಿಯರ್ ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ಕಾನ್ಫರೆನ್ಸಿನ ಮುಖ್ಯ ಉದ್ದೇಶ ಇವತ್ತು ದೇಶದ ಪತ್ರಿಕಾ ರಂಗಕ್ಕೆ ಉದಾರೀಕರಣದ ಹೆಸರಿನಲ್ಲಿ ಬೇರೆ ಬೇರೆ ದೇಶಗಳ ಮುಕ್ತ ಪ್ರವೇಶ ಬೇಕೇ ಅಥವಾ ಬೇಡವೇ ಅನ್ನೋದ್ರ ಬಗ್ಗೆ ಕೂಲಂಕುಷವಾದ ಚರ್ಚೆ ಈಗ ನಿಮ್ಮೆದುರಿಗೆ ಪ್ರಾರಂಭವಾಗುತ್ತೆ. ಜಾಗತೀಕರಣ ಆರಂಭದಲ್ಲಿ ಕೇವಲ ಆರ್ಥಿಕ ರಂಗಕ್ಕೆ ಮಾತ್ರ ಸೀಮಿತವಾಗಿತ್ತು. ಈಗ ಅದು ಸಾಂಸ್ಕೃತಿಕ ರಂಗಕ್ಕೂ ತನ್ನ ನಾಲಿಗೆಯನ್ನ ಚಾಚ್ತಾ ಇದೆ. Health lost is nothing lost. Wealth lost is something lost. But morality lost is everything lost. ಹೋರಾಟದ ಇನ್ನೊಂದು ಅರ್ಥವೇ ಪತ್ರಿಕೆ. ನಮ್ಮ ನಾಳುತ್ತಿದ್ದ ಬ್ರಿಟಿಷರನ್ನು ಒದ್ದೋಡಿಸುವ ಹೋರಾಟಕ್ಕೆ ಧ್ವನಿಯಾಗಿ ನಮ್ಮ ದೇಶದಲ್ಲಿ ಪತ್ರಿಕೆಗಳು ಪ್ರಕಟಗೊಂಡವು. ಆ ದೇಶ ಪ್ರೇಮದ ತುಡಿತ ಅದರ ನಾಡಿ ಬಡಿತದಲ್ಲಿ ಇಂದಿಗೂ ಕೇಳುತ್ತಿದೆ. ಇವತ್ತು ಜಾಗತೀಕರಣದ ಪಿಡುಗು ಪತ್ರಿಕಾರಂಗಕ್ಕೆ ಮಾತ್ರವಲ್ಲ, ನ್ಯಾಯಾಂಗಕ್ಕೂ ತಗುಲುತ್ತಿದೆ. ವಿದೇಶಿ ವಕೀಲರಿಗೆ ರತ್ನಗಂಬಳಿ ಹಾಸುವ ಹುನ್ನಾರವನ್ನು ನಾವು ಕಾಣುತ್ತಿದ್ದೇವೆ. ಇದಕ್ಕೆ ಅವಕಾಶ ನೀಡಿದ್ರೆ ಜಡ್ಜ್ಗಳು ಕೂಡ ವಿದೇಶದಿಂದ ಬರುವಂತಹ ದಿನಗಳನ್ನು ನಾವು ನೋಡಬೇಕಾಗುತ್ತದೆ. ವಿದೇಶದಲ್ಲಿ ಏನೆಲ್ಲ ಚೆನ್ನಾಗಿದೆಯೋ ಅದನ್ನೆಲ್ಲ ಆಮದು ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೇ? ಅಮೆರಿಕದ ಮಿಲಿಟರಿ ಬಹಳ ವೆಲ್ ಟ್ರೈನ್ಡ್ ಎಫಿಷಿಯೆಂಟ್ ಅನ್ನೋ ಕಾರಣಕ್ಕೆ ನಮ್ಮ ದೇಶದ ಗಡಿ ಕಾಯೋದಕ್ಕೆ ಆ ಮಿಲಿಟರಿನ ಬಾಡಿಗೆ ಕೊಡೋಕೆ ಸಾಧ್ಯನಾ?
ವ್ಯವಹಾರಕ್ಕಿಂತಲೂ ದೇಶ ಮುಖ್ಯ ಅನ್ನೋ ಇಂದಿರಾ ಹಾಗೂ ಪ್ರೀತಿಯವರ ಅಭಿಪ್ರಾಯಕ್ಕೆ ಹೆಚ್ಚಿನ ಮನ್ನಣೆ ಸಿಕ್ಕಿರುವುದರಿಂದ ಪ್ರೆಸ್ ಕೌನ್ಸಿಲ್ ಪರವಾಗಿ ಈ ಪ್ರಶಸ್ತಿಯನ್ನ ನೀಡ್ತಾ ಇದ್ದೀವಿ. ಹಲೋ, ಹಾಯ್ ಡ್ಯಾಡ್. ಓ, ಹಲೋ ಇಂದ್ರ, ಹೌ ಆರ್ ಯು ಮೈ ಸನ್? ಫೈನ್, ಥ್ಯಾಂಕ್ ಯು ಡ್ಯಾಡ್. ಇವತ್ತು ನಂಗೆ ಸೆಮಿನಾರ್ನಲ್ಲಿ ಅವಾರ್ಡ್ ಕೊಟ್ಟರು. ಕಂಗ್ರಾಟ್, ವೆರಿ ಗುಡ್. ಬಟ್ ಐ ಆಮ್ ನಾಟ್ ಸರ್ಪ್ರೈಸ್. ಯಾಕೆ ಹೇಳು? ಆಫ್ಟರ್ ಆಲ್ ನೀನು ಯಾರ ಮಗ? ಥ್ಯಾಂಕ್ ಯು ಡ್ಯಾಡ್. ಡ್ಯಾಡ್, ಇವತ್ತು ನೀವು ಸ್ವಲ್ಪ ಟೆನ್ಷನಲ್ಲಿ ಇರ್ಬೇಕಲ್ಲ? ಎಡಿಟರ್ ಅಂದಮೇಲೆ ಕ್ಷಣ ಕ್ಷಣಕ್ಕೂ ಟೆನ್ಷನ್. ಯಾಕೆ? ಪತ್ರಿಕೆ ಪ್ರಿಂಟ್ಗೆ ಹೋಗ್ಬೇಕು, ಆದ್ರೆ ಕವರ್ ಸ್ಟೋರಿನೇ ಸಿಗ್ತಾ ಇಲ್ಲ. ನನ್ನ ಹತ್ರನೇ ಒಂದು ಸೆನ್ಸೇಷನಲ್ ಸ್ಟೋರಿ ಇದೆ, ಕೊಡ್ಲಾ? ಜಸ್ಟ್ ಸೆಕೆಂಡ್, ಹೋಲ್ಡ್ ಆನ್. ಹಲೋ ಸರ್, ನಾನು ಗೀತಾ ಮಾತಾಡ್ತಿರೋದು. ಸಿಎಂಗೆ ಸಂಬಂಧಪಟ್ಟಿರೋ ಒಂದು ಸ್ಕ್ಯಾಂಡಲ್ ಸಿಕ್ಕಿದೆ, ನೀವು ಬೇಗ ಬನ್ನಿ ಸರ್. ಹಾ ಹಾ, ಹೌದಾ? ಹಾ, ಒಂದು 10 ನಿಮಿಷ ನೀವು ಅಲ್ಲೇ ಇರಿ, ನಾಳೆಗೆ ಬರ್ತೀನಿ. ಇಂದ್ರ, ನಾ ಅರ್ಜೆಂಟ್ ಹೊರಗಡೆ ಹೋಗ್ಬೇಕು, ನಾಳೆ ಫೋನ್ ಮಾಡು. ಓಕೆ, ಬಾಯ್. ಅಲ್ಲ ನಟರಾಜ್ ಸರ್, ಕವರ್ ಪೇಜ್ ಒಂದು ಬಿಟ್ಟು ಬಾಕಿದೆಲ್ಲ ರೆಡಿ ಮಾಡ್ಕೋ. ಆಯ್ತು ಸರ್. ನಾನೊಂದು ಇಂಪಾರ್ಟೆಂಟ್ ಮ್ಯಾಟರ್ ತರ್ತೀನಿ. ಸರ್, ಏನ್ ಸರ್ ಸ್ಕ್ಯಾಂಡಲ್? ಸಿಎಂ ಸಂಬಂಧಪಟ್ಟದ್ದು. ಇನ್ನು 1 ಅವರಲ್ಲಿ ಬರ್ತೀನಿ. Please come in. Thank you, madam. Thank you, madam. Hello. Hello. Please. Hello. ಥ್ಯಾಂಕ್ ಯು. ಬೆಂಗಳೂರಿನ ರಿಂಗ್ ರೋಡ್ ನಲ್ಲಿರೋ 100 ಎಕರೆ ಲ್ಯಾಂಡ್ ನಲ್ಲಿ ಬಯೋಟೆಕ್ನಾಲಜಿ ಪಾರ್ಕ್ ಮಾಡಬೇಕು ಅಂತ ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀರಾ ಸರ್? We'll use it for biotechnological experiments for 2 years. That's just an eyewash. Later on, we'll convert it into an industrial town. All our multinational companies from European countries will invest here. ಇದಕ್ಕೋಸ್ಕರ 60 crores rupees ನ ನಿಮ್ಮ ಅಕೌಂಟ್ಗೆ ಸ್ವಿಸ್ ಬ್ಯಾಂಕ್ ಜಮಾ ಮಾಡ್ತಿದ್ದೇವೆ. ದಿಸ್ ಇಸ್ ಅವರ್ ಚೆಕ್. ಆ ಜಾಗ ಇರೋದು ನಮ್ಮ ಅಗ್ರಿಕಲ್ಚರ್ನಲ್ಲಿ ಕ್ರಾಂತಿ ಮಾಡಿ ನಮ್ಮ ರೈತರಿಗೆ ಹೆಲ್ಪ್ ಆಗಲಿ ಅಂತ. ಅದನ್ನ ಡೀಲ್ ಮಾಡೋದು ತುಂಬಾ ಕಷ್ಟ. ಬೇಕಾದ್ರೆ ಬೇರೆ ಜಾಗ ಕೇಳಿ, 100 ಅಲ್ಲದೆ 200 ಎಕರೆ ಕೊಡ್ತೀನಿ. But we want that particular land as it is situated in the heart of the city. ಬೇಕಾದ್ರೆ we'll give 80 crore rupees. ನೀವು ಮನಸ್ಸು ಮಾಡಿದ್ರೆ the deal will be finished. Okay, please try. ಐ ಆಮ್ ಸಾರಿ. ನಮ್ಮ ರೈತರಿಗೆ ಪ್ರಶ್ನವ್ರಿಗೆ ವಿಷಯ ಗೊತ್ತಾದ್ರೆ ನಾನು ಅಧಿಕಾರ ಕಳ್ಕೋಬೇಕಾಗುತ್ತೆ. ಇಷ್ಟು ಸ್ಮಾಲ್ ಅಮೌಂಟ್ಗೆ ಅಷ್ಟು ದೊಡ್ಡ ರಿಸ್ಕ್ ಕೊಡೋಕ್ಕಾಗಲ್ಲ. ಐ ಆಮ್ ಸಾರಿ. We can offer you rupees 100 crore. If you're interested, here's the DD and the agreement. And that's your final offer. Thank you, sir. Thank you. ಥ್ಯಾಂಕ್ ಯು. Thank you very much. ಥ್ಯಾಂಕ್ ಯು. ಗುಡ್ ಲಕ್. ಸರ್, ಓ ಸೀಟ್. ಥ್ಯಾಂಕ್ ಯು. ನಮ್ಮ ಪತ್ರಿಕೆಯಲ್ಲಿ ಈ ವಾರದ ಕವರ್ ಸ್ಟೋರಿ ಇದೇನೆ. ಥ್ಯಾಂಕ್ ಯು ವೆರಿ ಮಚ್.
ಮಿಸ್ಟರ್ ಲಂಕೇಶ್, ಇಷ್ಟು ಹೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ದೀರಾ? ಪ್ರೆಸ್ಸು ಪೊಲೀಸು ಯಾವುದೇ ಹೊತ್ತಿನಲ್ಲಿ ಎಲ್ಲಿಗೆ ಹೋಗುತ್ತೆ, ಯಾತಕ್ಕೆ ಹೋಗುತ್ತೆ ಅನ್ನೋದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಬೇಟೆನಾ? ನಾಳೆ ಪತ್ರಿಕೆ ನೋಡಿ. ನಿಮ್ಮ ಕಾರ್ನ ಸರ್ಚ್ ಮಾಡಿ ಅಂತ ಆರ್ಡರ್ ಬಂದಿದೆ. ವಾರಂಟ್ ಇಲ್ಲದೆ ಸರ್ಚ್ ಮಾಡೋ ಹಾಗಿಲ್ಲ. ಎಂಜಲ್ ಮೂಳೆ ತಿನ್ಕೊಂಡು ಬೋನಲ್ಲಿ ಬಿದ್ದಿರ್ಬೇಕಾದ ನಾಯಿ ಬೀದಿಗೆ ಬಂದಿದೆ ಅಂದ್ರೆ ಮೂಳೆ ಹಾಕೋ ಒಡೆಯ ಛೂ ಬಿಟ್ಟಿದ್ದಾನೆ ಅನ್ಸುತ್ತೆ. ಮಿಸ್ಟರ್ ಲಂಕೇಶ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಶಡಪಾಯ್ಸೆ, ನಿಮ್ಮಂತ ಕಂತ್ರಿಗಳಿಗೆ ಈ ಪದಗಳನ್ನ ಬಳಸಿದ್ರೆ ಕನ್ನಡ ಭಾಷೆಗೆ ಅವಮಾನ. ಏನ್ ಮಾಡ್ತೀಯ? ಗಲ್ಲಿಗೊಂದು ಅತ್ಯಾಚಾರ, ರಸ್ತೆಗೊಂದು ಮರ್ಡ್ರು, ಹಾಡಾಗಲೇ ಮನೆಗ್ ನುಗ್ಗಿ ಒಂಟಿ ಹೆಣ್ಣು ಮಕ್ಕಳ ಕತ್ತು ಕುಯ್ದು ದರೋಡೆ ಮಾಡ್ತಾ ಇದ್ರು ಕ್ರಿಮಿನಲ್ಸ್ ನ ಹಿಡಕ್ ಆಗಿಲ್ಲ ನಿನಗೆ. ಇಲ್ಲೇ ಚಮಚಾಗಿರಿ ಮಾಡಕ್ ಬಂದಿದ್ಯಾ? ನಿನಗೆ ಮೂಳೆ ರುಚಿ ಗೊತ್ತೇ ಹೊರತು ನನ್ನ ಪೆನ್ನಿನ ರುಚಿ ನಿಂಗೆ ಇನ್ನೂ ಗೊತ್ತಿಲ್ಲ. ನೋಡು, ಮರ್ಯಾದಾಗಿ ಹೇಳ್ತೀನಿ, ಕೈ ತೆಗಿ. ಜಾಣ ಜಾಣ ಪತ್ರಿಕೆ ಸಂಪಾದಕರು, ಬುದ್ಧಿವಂತರು, ಬುದ್ಧಿಜೀವಿಗಳು. ಮಿಸ್ಟರ್ ಲಂಕೇಶ್, ನಿಮಗಿದೆಲ್ಲ ಯಾಕ್ರಿ? ನಮಗ ಸಿಡಿ ಕೊಡಿ. ನಿಮಗೆ ಎಷ್ಟು ಹಣ ಬೇಕು ಕೇಳ್ರಿ. ಹಣಕ್ಕೋಸ್ಕರ ನಿನ್ನಂಥ ರಾಜಕಾರಣಿಗಳು ಬದುಕ್ತಿರ್ಬೋದು, ನನ್ನಂಥ ಪ್ರಾಮಾಣಿಕ ಪತ್ರಕರ್ತನಲ್ಲ. ರಾಜ್ಯದಲ್ಲಿ ಬರ ಬಂದು ರೈತರು ಬೆವರು ಸುರಿಸಿ ಬಿತ್ತಿದ ಬೀಜ ಮೊಳಕೆ ಹೊಡಿದೆ, ಸುಟ್ಟು ಕರಕಲಾಗಿದೆ. ದನಗಳಿಗೆ ಮೇವಿಲ್ಲ, ತಿನ್ನೋ ಕನ್ನ ಇಲ್ಲ, ಕುಡಿಯೋಕ್ ನೀರಿಲ್ಲ ಅಂತ ಜನರು ಕಂಗಾಲಾಗಿದ್ದಾರೆ. ಬಯೋಟೆಕ್ನಾಲಜಿ ಅಂತ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ ಅವ್ರನ್ನ ಉದ್ಧಾರ ಮಾಡೋದು ಬಿಟ್ಟು ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಮಾರ್ಕೋತಿದೆಯಲ್ಲ, ನಿನಗೇನನ್ಬೇಕು? ಸರ್ಕಾರ ಜನಸಾಮಾನ್ಯರಿಗೆ ತಂದೆ ಇದ್ದ ಹಾಗೆ. ಅವ್ರು ನಿನಗೆ ಓಟ್ ಕೊಟ್ಟಿದ್ದಾರೆ, ಅಧಿಕಾರಕ್ಕೆ ತಂದಿದ್ದಾರೆ. ನೀನು ಅವ್ರ ಕತ್ತು ಕುಯ್ತಾ ಇದೀಯ. ನಿನಗೆ ಮನುಷ್ಯತ್ವನೇ ಇಲ್ವಾ? ದೇಶದಲ್ಲಿರೋ ಎಲ್ಲಾ ರಾಜ್ಯಗಳ ರಾಜಕಾರಣಿಗಳು ಎಷ್ಟೇ ನೀಚರಾಗಿರ್ಲಿ, ಭ್ರಷ್ಟರಾಗಿರ್ಲಿ, ಅವ್ರಿಗೆ ಅವರ ಭಾಷೆ, ಸಂಸ್ಕೃತಿ, ನೆಲ, ಜಲದ ಬಗ್ಗೆ ಸ್ವಲ್ಪನಾದ್ರೂ ಪ್ರೀತಿ ಇದ್ದೇ ಇರುತ್ತೆ. ನಾನು ನಿನಗೆ ಸಪೋರ್ಟ್ ಮಾಡಿ ಅಧಿಕಾರಕ್ಕೆ ತಂದಿದ್ದು ನೀನು ಈ ನಾಡನ್ನ ಉದ್ಧಾರ ಮಾಡ್ತೀಯಾ, ಈ ನಾಡಿನ ಜನರ ಬಡತನ ತೊಲಗಿಸ್ತೀಯಾ ಅಂತ. ಹೀಗೆ ಹಗರಣಗಳ ಮೇಲೆ ಹಗರಣ ಮಾಡಿ ಈ ಕರ್ನಾಟಕನ ದಿವಾಳಿ ಮಾಡ್ಲಿ ಅಂತಲ್ಲ. ಈ ಪೆನ್ನಿಗೆ ಅಧಿಕಾರಕ್ಕೆ ತರೋ ಶಕ್ತಿನೂ ಇದೆ, ಅಧಿಕಾರದಿಂದ ಇಳಿಸೋ ತಾಕತ್ತು ಇದೆ. ಮಿಸ್ಟರ್ ಲಂಕೇಶ್, ಪೆನ್ ಹಿಡಿದು ನಾನಿನ್ನ ಅಧಿಕಾರಕ್ಕೆ ತಂದೆ, ಗನ್ ಹಿಡಿದು ನೀ ನನ್ನ ಪ್ರಾಣ ತೆಗಿ. ಸ್ಥಾನ ಉಳಿಬೇಕು ಅಂತಂದ್ರೆ ಮಾನನು ಬಿಡಬೇಕು, ಪ್ರಾಣನು ತೆಗಿಬೇಕು. ಹುತ್ತಕ್ಕೆ ಕೈ ಹಾಕಿ ಹಾವಿಡಿಯಕ್ಕೆ ಬರೋನು ಬರಿಗೈಯಲ್ಲಿ ಬರೋದಿಲ್ಲ. ನಾನಿಲ್ಲಿಗೆ ಬಂದಿರೋದು ಇಡೀ ನಮ್ಮ ಸ್ಟಾಫ್ಗೆ ಗೊತ್ತು. ನೀನೇನಾದ್ರೂ ನನ್ ಕೊಂದ್ರೆ ನಾಳೆ ಜೈಲ್ಗೆ ಹೋಗ್ತೀಯ. ಅದಕ್ಕೆ ಬದಲು ಈ ರಿಪೋರ್ಟ್ನ ನಾನು ಹಚ್ಚಾಕಕ್ ಮುಂಚೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು. ನೀನು ಉಳಿತೀಯ, ನಮ್ಮ ನಾಡು ಉಳಿಯತ್ತೆ.